ಎಲ್ರಿಗೂ ನಮಸ್ಕಾರ. ಮಾರ್ಚ್ 17 ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಪ್ರೀತಿಯ ಅಪ್ಪು ಸರ್ ಅವರ ಜನ್ಮದಿನ. ಮಾನಸಿಕವಾಗಿ ಅವರು, ಭೌತಿಕವಾಗಿ ಅವರನ್ನ ಮಿಸ್ ಮಾಡ್ಕೊಂಡಿರ್ಬೋದು, ಬಟ್ ಮಾನಸಿಕವಾಗಿ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ. ಇಡೀ ಕನ್ನಡಿಗರಡಿ ಎಲ್ಲರ ಮನಸ್ಸಿನಲ್ಲೂ ಅವ್ರ ಜೊತೆಗೆ ಇರ್ತಾರೆ. ನನಗಂತೂ ತುಂಬಾ ಪರ್ಸನಲಿ ಫೇವ್ರೇಟ್. ಅಂದ್ರೆ ಈ ಪ್ರತಿ ವರ್ಷ ಅವ್ರು ಇಲ್ಲದೆ ಇರ್ಬೋದು, ಬಟ್ ಅವರ ಅನುಪಸ್ಥಿತಿಯಲ್ಲೂ ಕೂಡ ಒಂದಿಷ್ಟು ಸಿನಿಮಾಗಳು ರಿಲೀಸ್ ಆಗಬೇಕು ಅಂತ ಏನ್ ಬೇಡ್ಕೊಂತ ಇದ್ವಿ, ಏನ್ ರಿಕ್ವೆಸ್ಟ್ ಮಾಡ್ಕೊಂತ ಇದ್ವಿ, ಅದ್ರ ಪ್ರಕಾರನೇ ಅವರು 2 ವರ್ಷದಿಂದ ಜಾಕಿ ಸಿನಿಮಾ ಬಿಡುಗಡೆ ಮಾಡಿದ್ರು. ಆನಂತರ ಅಪ್ಪು ಸಿನಿಮಾ ರಿಲೀಸ್ ಕೂಡ ಮಾಡಿದ್ರು. ಈ ವರ್ಷ ನಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಅಂದ್ರೆ ನಾವು ರಾಜ್ ದಿ ಶೋ ಮ್ಯಾನ್ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತಾನೆ ತುಂಬಾ ದಿವಸದಿಂದ ನಾನು ಅನ್ಕೊಂಡಿದ್ದು ಕೂಡ ಅದೇ ಸಿನಿಮಾ ಬಿಡುಗಡೆ ಆಗ್ಬೋದು ಅಂತ. ಬಟ್ ಇವತ್ತು ಅಶ್ವಿನಿ ಮೇಡಮ್ ಅವರು ಅದರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು ಏನ್ ಮಾಡಿದಾರೆ ಅಂದ್ರೆ ಆಕಾಶ್ ಈ ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ. ಸೊ ನನಗಂತೂ ಸಖತ್ ಖುಷಿ ಇದೆ ಈ ಸಿನಿಮಾವನ್ನ ನೋಡೋದಕ್ಕೆ. ರಾಜ್ ಸಿನಿಮಾನು ಕೂಡ ಅದನ್ನು ಕೂಡ ನಾನು ಫಸ್ಟ್ ಶೋನೇ ನೋಡಿದ್ದೆ. ಈ ಸಿನಿಮಾ ಬಿಡುಗಡೆ ಅವಾಗ ಇದ್ದಿದ್ದ ಕಾಲ ಇದ್ರಿಂದ ಈ ಸಿನಿಮಾ ರಿಲೀಸ್ ಆಗಿ ಬಹುಶಃ ಒಂದು 4-5 ತಿಂಗಳಾದ್ಮೇಲೆ ನಮ್ಮ ಹಾನಗಲ್ ಭಾಗೀರಥಿ ಥಿಯೇಟರ್ಗೆ ಬಂದಿತ್ತು. ಅವಾಗ ನಾನು ಈ ಸಿನಿಮಾನ 2 ಸಲ ನೋಡಿದ್ದೀನಿ, ಥಿಯೇಟರ್ಲ್ಲೇ 2 ಸಲ ನೋಡಿದ್ದೀನಿ. ಇನ್ನ ಯೂಟ್ಯೂಬ್ ಅಲ್ಲೂ ಇದೆ, ಅದನ್ನ ನಾನು ಎಷ್ಟು ಸಲ ನೋಡಿದ್ದೀನೋ ಅದು ಲೆಕ್ಕನೇ ಇಲ್ಲ ಬಿಡಿ. ನನಗೆ ತುಂಬಾ ಇಷ್ಟವಾಗಿದ್ದ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಅಂದ್ರೆ ಇವರು ಅಪ್ಪು, ಅಭಿ, ವೀರ ಕನ್ನಡಿಗ, ಮೌರ್ಯ, ಅನಂತರ ಇವ್ರದ್ದು 5ನೇ ಸಿನಿಮಾ ಇದು. ಮಹೇಶ್ ಬಾಬು ಅವರು ಅವರ ಅಸಿಸ್ಟೆಂಟ್ ಕೋ-ಡೈರೆಕ್ಟರ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ಈ ಸಿನಿಮಾವನ್ನ ಅವರು ಇದೇ ಫಸ್ಟ್ ಸಿನಿಮಾ. ಆಮೇಲೆ ಅಭಿ ಸಿನಿಮಾದಲ್ಲಿ ರಮ್ಯಾ ಅವರು ವರ್ಕ್ ಮಾಡಿದ್ರು. ಇದು ಅವ್ರ ಕಾಂಬಿನೇಷನ್ ಅಲ್ಲಿ 2ನೇ ಸಿನಿಮಾ. ಆಮೇಲೆ ಅರಸು ಬಂತು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಅಂಜನಿ ಪುತ್ರ, ಆಮೇಲೆ ಪವರ್, ಆಮೇಲೆ ಗಂಧದ ಗುಡಿ ಸಿನಿಮಾನು ತುಂಬಾ ಸಲ ರಿಲೀಸ್ ಆಗಿದೆ. ಬಟ್ ಅಪ್ಪು ಸರ್ ಅವರ ಜನ್ಮದಿನ ಪ್ರಯುಕ್ತನೇ ರಿಲೀಸ್ ಆಗತ್ತಿದೆಯಲ್ಲ, ವೆರಿ 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 ಅದು ಮಾತ್ರ ತುಂಬಾ ಇಷ್ಟ ಆಗೋದು. ಇದು ಅಂದ್ರೆ ಈ ಸರಿ 1 ವಾರ ಮುಂಚಿತವಾಗಿನೇ ಬಿಡುಗಡೆ ಮಾಡ್ತಾ ಇದಾರೆ. ಯಾಕಂದ್ರೆ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಆ ಸಿನಿಮಾಗೂ ಕ್ಲಾಶ್ ಆಗಬಾರ್ದು, ಒಂದು ದೊಡ್ಡ ಬಜೆಟ್ ಅನ್ಕೊಂಡು ಸೊ ಈಗ ಈ ಸಿನಿಮಾವನ್ನ 1 ವಾರ ಮುಂಚಿತವಾಗಿ ಸೊ ಅಪ್ಪು ಸರ್ ಅವರ ಜನ್ಮದಿನದ ಪ್ರಯುಕ್ತ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದಾರೆ. ಈ ಆಕಾಶ್ ಸಿನಿಮಾ 2005ರಲ್ಲಿ ಬಿಡುಗಡೆ ಆಗಿತ್ತು. ಅಂದ್ರೆ ಆಕಾಶ್ ಎಂಬ ಯುವಕ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಕತೆ. ಒಬ್ಬ ನಿಷ್ಕಲ್ಮಶ ಮಧ್ಯಮ ವರ್ಗದ ಯುವಕ. ಅವನ ಟಾರ್ಗೆಟ್ ಏನಂದ್ರೆ ಅವ್ರ ತಂಗಿನ ಮದುವೆ ಮಾಡೋದು. ಆಶಿಕ್ ಅವ್ರು ಆಕ್ಟ್ ಮಾಡಿದ್ರು. ಅವರ ಬಾಬಾ ಅವರ ರಸಿಕ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಇವರು ತಂಗಿ ಪಾತ್ರಕ್ಕೆ ಹೆಂಗ್ ಹೊಂದಾಣಿಕೆ ಆಗ್ತಾರೆ ಅನ್ನೋದು ಒಂದು ಕುತೂಹಲ ಇತ್ತು. ಬಟ್ ಅಣ್ಣ ತಂಗಿ ಆ ಕಲ್ಪನೆ ಮೇರೆಗೆ ನಾನು ಒಂದು ಕತೆ ಬರ್ಕೊಂಡು ನನಗೇನೋ ಒಂದು ಹುಚ್ಚುತನ ಅನ್ಬೋದು, ಅದೆಲ್ಲ ನಾನು ಮಾಡಿದ್ದೆ. ಇದು ಸೊ ಕ್ಯಾಸೆಟ್ ಕೇಳ್ಸೋಣ ಅಂತ ಅನ್ಕೊಂತೀನಿ. ಬಟ್ ಕಾರ್ಪೊರೇಟ್ ಇಶ್ಯೂಸ್ ಆದ್ರೆ ಇರ್ಲಿ, ಬೇಡ, ಸುಮ್ನೆ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ. ಈ ಸಿನಿಮಾ ಅದೇ ನಾನು ನಿಮ್ಗೆ ಹೇಳ್ದಂಗೆ ನಮ್ಮ ಹಾನಗಲ್ ಭಾಗೀರಥಿ ಥಿಯೇಟರ್ ಅಲ್ಲಿ ಕೂಡ ನಾನು ಈ ಸಿನಿಮಾ ನೋಡಿದೆ. 200 ದಿನ ಓಡಿತು ಈ ಸಿನಿಮಾ. ಮಹೇಶ್ ಬಾಬು ಅವರು ಡೈರೆಕ್ಟ್ ಮಾಡೋರು, ಮೊದಲನೇ ಸಿನಿಮಾ. ಹಾಡುಗಳು ಆರ್ ಪಿ ಪಟ್ನಾಯಕ್ ಅವರು ಏನು ಮಾಡಿದ್ರಲ್ಲ ಎಲ್ಲ ಹಾಡುಗಳು, ಕೆ ಕಲ್ಯಾಣ್, ನಾಗೇಂದ್ರ ಪ್ರಸಾದ್ ಅವರು. ನಾನು ಯಾವ್ದು ಹೊಡಿ ಡೋಲ್ ಹೊಡಿ ಈ ಹಾಡು ನೋಡ್ಬಿಟ್ಟು ಆಮೇಲೆ ನೀನೇ ಅದು 2 ಸಲ ಬರುತ್ತೆ. ಒಂದು ಹ್ಯಾಪಿ ಮತ್ತೆ ಪ್ಯಾಥೋ, 2ರಲ್ಲೂ ಬರುತ್ತೆ. 2 ಅಲ್ಟಿಮೇಟ್, ಇಡೀ ಸಿನಿಮಾನ ಅಲ್ಟಿಮೇಟ್. ಸೆಕೆಂಡ್ ಹಾಫ್ ಅಲ್ಲಿ ಅದು ಹುಬ್ಳಿಗೆ ಟ್ರಾವೆಲ್, ನಾರ್ತ್ ಕರ್ನಾಟಕ ಟ್ರಾವೆಲ್ ಆಗುತ್ತೆ. ಅಲ್ಲೊಬ್ಬ ರೌಡಿ ಬರ್ತಾನೆ. ಅಲ್ಲಿ ನನಗೆ ಅದು ಇಂಪ್ರೆಸ್. ಇವರು ಜನಾರ್ದನ್ ಮಹರ್ಷಿ ಅವರು ಬರ್ದಿರ್ತಕ್ಕಂಥ ಕಥೆ ಇದು. ಆಕಾಶು, ಅರಸು ಕೂಡ ಅವರೇ ಬರೆದ್ರು. ಆಮೇಲೆ ಬಿಂದಾ ಸಿನಿಮಾಗೂ ಅವರೇ ಬರೆದ್ರು. ಆಲ್ಮೋಸ್ಟ್ ಅಲ್ಲಿ ಅವರು ತೆಲುಗು ರೈಟರು, ಬಟ್ ಅವ್ರು ಕನ್ನಡ ಸಿನಿಮಾ ಎಲ್ಲ ಬರೆದ್ರು. ಇನ್ನ ನಮ್ ರಮ್ಯಾ ಮೇಡಮ್ ಅಂತ ನಂದಿನಿ ಅನ್ನೋ ಪಾತ್ರ, ಅಂದ್ರೆ ಬಂಧನ ಆಗಿರ್ಬೋದು, ಈ ತರ ನಂದಿನಿ ಅನ್ನೋ ಪಾತ್ರಗಳು. ಆಮೇಲೆ ಪ್ರೇಮ ಕೈದಿಲ್ಲೂ ಕೂಡ ನಂದಿನಿ. ಈ ತರ ಸಿನಿಮಾಗಳು ಯಾವ್ಯಾವ ನಂದಿನಿ ಅಂತ ಬಂದು, ಆಮೇಲೆ ಮುಂಗಾರು ಮಳೆ ಸಿನಿಮಾದಲ್ಲಿ ಕೂಡ ಹೀರೋಯಿನ್ ಹೆಸರು ನಂದಿನಿ. ಈ ತರ ಒಂದಿಷ್ಟ ನಂದಿನಿ ಅನ್ನೋ ಒಂದು ಹೆಸರಿಗೆನೆ ಪ್ರಾಮುಖ್ಯತೆ ಕೊಟ್ಬಿಟ್ರು. ಅಭಿ ಸಿನಿಮಾದಲ್ಲಿ ಅವರು ಅದೇನ್ ಮುಸ್ಲಿಂ ಹುಡುಗಿ ಪಾತ್ರ ಮಾಡಿದ್ರು, ಅದು ಇಷ್ಟ ಆಗಿತ್ತು. ಸೊ ಇದು ಆಕಾಶ್ ಸಿನಿಮಾ ಬಂದಾಗಂತೂ ಎವರ್ ಗ್ರೀನ್. ಮತ್ತೆ ಅವ್ರು ಕಂಟಿನ್ಯೂ ಕೂಡ ಮಾಡಿದ್ರು. ಆಗ ಅರಸದ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆಕಾಶ್ ಸಿನಿಮಾ 200 ದಿನಗಳ ಯಶಸ್ಸು ಪ್ರದರ್ಶನ ಕಾಣ್ತು. ಇದು ಬಹುಶಃ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಬಹುಶಃ ಅವರೇ ಹೇಳ್ಕೊಂಡಿದ್ರು. ನಾನು ಟಿವಿ ಇಂಟರ್ವ್ಯೂಗಳಲ್ಲೇ ನಾನು ನೋಡಿದಾಗ ಇದು ಬಿಗ್ ಬಜೆಟ್ ಸಿನಿಮಾಗಳು, ಯಾಕಂದ್ರೆ ಸ್ವಲ್ಪ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗಿರೋ ಸಿನಿಮಾ ಅಂತಾನೆ ಹೇಳ್ಬೋದು. ಅಂದ್ರೆ ಅಲ್ಲಿ ಶೂಟ್ ಮಾಡಿರೋ ಸಿನಿಮಾ. ಇನ್ನ ಹಾಡುಗಳು ಅಪ್ಪು ಸರ್ ಕೂಡ ಒಂದು ಹಾಡು ಹೇಳಿದ್ದಾರೆ, ಅಬ್ಸಲ್ಯೂಟಿ, ಅದೊಂದು ಇಷ್ಟ ಆಯ್ತು. ಇನ್ನ ಲವ್ ಸಾಂಗು, ಆಮೇಲೆ ಎಲ್ಲಾ ಕಲಾವಿದರ ಪಾತ್ರಗಳು, ಅವಿನಾಶ್ ಅವರು, ಆಮೇಲೆ ನಮ್ಮ ಹುಲಿ ಕಿಶೋರ್ ಅವರು, ಈ ತರ ಎಲ್ಲಾ ಪಾತ್ರಗಳು. ಅದು ಆಮೇಲೆ ಒಂದು ಪಾತ್ರ ಬರುತ್ತೆ, ಅದು ನನ್ಗೆ ತುಂಬಾ ಕಾಡಿದ ಪಾತ್ರ. ಏನಂತಂದ್ರೆ ಇವರು
ಈ ಹೀರೋ ಅಂದ್ರೆ ಬಹುಶಃ ಅದು ಇಂಟರ್ವಲ್ಗಿಂತ ಮುಂಚೆ ಕರೆಕ್ಟ್ ಏನಾಗುತ್ತೆ, ಒಬ್ಬ ಯುವಕ ಅಂದ್ರೆ ಪೆಟ್ರೋಲ್ ಸುರ್ಕೊಂಡು ಸಾಯೋದಕ್ಕಂತ ಹೊಡ್ತಾರೆ. ಸೊ ಅವ್ರಿಗೆ ಇವ್ರು ಬಂದ್ಬಿಟ್ಟು ಯಾಕೆ ಏನಂತ ಕೇಳಿದಾಗ ಗೌರ್ಮೆಂಟ್ ನನಗೆ ಇದು ಮಾಡಿದೆ, ನಾನು ದುಡಿಮೆ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ, ಈ ತರ ಅಂದಾಗ ಅವ್ರು ಮಾತು ಹೇಳ್ತಾರೆ, ನಾನು MCOM MBA ಈ ತರ ಮಾಡಿದ್ದೆ ನಾನು ಅಂತ. ಸೊ ಆ ಒಂದು ಧೈರ್ಯದ ಮೇಲೆ, ಆ ಒಂದು ಸ್ಫೂರ್ತಿ ಇದರಿಂದ ಉಪ್ಪಿನಕಾಯಿ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಇಂಟ್ರೋಲ್ ಅಲ್ಲಿ ಫೈಟ್ ಲೀಡ್ ಏನಾಗುತ್ತೆ ಸಿನಿಮಾದಲ್ಲಿ. ಬಟ್ ಅದು ಅಂದ್ರೆ ಕೆಲವರೆಲ್ಲ ಇವಾಗಿನ ನೋಡಿದಾಗ ಅದು ಸ್ವಲ್ಪ ಏನ್ ಅನ್ಸುತ್ತೆ ಅಂದ್ರೆ, ಓಕೆ ಲ್ಯಾಂಡ್ ಲೈನ್ ಇತ್ತು, ಲ್ಯಾಂಡ್ ಲೈನ್ ಅಲ್ಲಿ ಕಾಲ್ ಮಾಡೋದು ವೆರಿ ಆ ಟೈಮಲ್ಲಿ ನಮ್ಗೆ ಅದೊಂದು ದೊಡ್ಡ ಒಂದು ಸಿನಿಮಾನೇ. ನನ್ಗೆ ತುಂಬಾ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಗಿದ್ದಂತ ಸಿನಿಮಾಗಳಲ್ಲಿ ಕೂಡ ಅದು ಒಂದು. ಮೌರ್ಯ ಅಂತೂ ನನಗೆ ಅಲ್ಟಿಮೇಟ್. ಮೌರ್ಯ ಅಂತೂ ಅದು ರೀಮೇಕ್ ಸಿನಿಮಾ ಆಗಿತ್ತು, ಬಟ್ ಇದರಲ್ಲಿ ಒಂದು ಅಣ್ಣ ತಂಗಿ ಎಮೋಷನ್ ತೋಳ್ತೀರ. ಆದ್ರೆ ಇವನೆಲ್ಲ ಮಾಡಿದ್ರೆ ಕೆಲಸನೇ ಇಲ್ಲ ನಮ್ಮ ಆಕಾಶ. ಅದೇಂದ್ರ ಮದ್ವೆ ಫೋಟೋಗ್ರಾಫರ್ ಆಗಿ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲ್ ಅದೇ ಕಾರ್ ಡ್ರೈವರ್ ಆಗಿ ಮಾಡ್ತಾರೆ, ಹಿಂಗ್ ಹೋಗ್ತಾ ಇರ್ತಾರೆ. ಅದು ಮಜಾ ಇದೆ ಆ ಸಿನಿಮಾ. ಎಷ್ಟು ಸರಿ ನೋಡಿದ್ರು ಬೋರ್ ಆಗೋದಿಲ್ಲ. ನೀವು ಕೂಡ ನೋಡಿರ್ತೀರ ಪಕ್ಕ. ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಸಿನಿಮಾ. ಅದು ಹಾಡುಗಳು ಅಷ್ಟೇನೆ ಅಲ್ವಾ, ಕತೆ, ಚಿತ್ರಕಥೆ, ಸಾಹಿತ್ಯ ಸಂಭಾಷಣೆ. ಸೊ ನಮ್ಮ ಆವಾಗಿನ ಕಾಲದ ಹುಡುಗರು, ನಾವು ಕಾಲೇಜ್ ಅಲ್ಲ ಹೈಸ್ಕೂಲ್ ಅನ್ಸುತ್ತೆ, ಕಾಲೇಜ್ ಆ ಟೈಮ್ನಲ್ಲೆಲ್ಲ ಸಖತ್ ಸುದ್ದಿ ಆದಂತ ಸಿನಿಮಾ. ಈ ಆಕಾಶ್ ಈ ಹೆಸರನ್ನ ಶಿವಣ್ಣ ಕೊಟ್ಟಿದಾರಂತೆ. ಅದು ಪತ್ರಿಕೆಗಳೆಲ್ಲ ಬಂತು, ಹೇಳಿಕೆಲ್ಲ ಬಂತು. ಸೊ ಪಕ್ಕ ಅದೊಂದು ಇಷ್ಟ ಆಯ್ತು. ಅಂದ್ರೆ ಮಧ್ಯಮ ವರ್ಗದ ಪ್ರತಿಬಿಂಬಿಸೋ ನಮ್ಮ ಕಥಾನಾಯಕ ಆಕಾಶ್. ಶ್ರೀಮಂತ ಮನೆತನದ ಹುಡುಗಿ ನಂದಿನಿ, ಇವರ ಒಂದು ಲವ್ ಸ್ಟೋರಿ ಇದೆ, ಅಣ್ಣ ತಂಗಿ ಸ್ಟೋರಿ ಇದೆ. ಆ ಕಿಸ್ ಕೊಡೋದು ಒಂದು ಸೀನ್ ಬರುತ್ತೆ, ಅದು ಹೋಗಿ ಅವ್ರ ಮನೆಗೆ ಅಟ್ಯಾಕ್ ಮಾಡೋದು. ಹೊನ್ನಳ್ಳಿ ಕೃಷ್ಣ ಅವರು ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ಅದು ತುಂಬಾ ಇಂಪ್ರೆಸ್. ಅದು ನೀವು ನೋಡಿರ್ತೀರಾ. ಈ ಸಿನಿಮಾ ರಿಲೀಸ್ ಆದಾಗ ನಮ್ಮಂತ ಮಧ್ಯಮ ವರ್ಗದ ಜನರಿಗೆ ಈ ಸಿನಿಮಾ ತುಂಬಾ ಕನೆಕ್ಟ್ ಆಯ್ತು. ಯಾಕಂದ್ರೆ ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಂತ ನಾಯಕ ತನ್ನ ತಂಗಿ ಮದುವೆ, ಆಮೇಲೆ ಅದು ಹೀರೋನ್ ಅಂದ್ರೆ ಹೀರೋ ತಂಗಿ ಹೇಳ್ತಾಳಲ್ಲ, ಅದಕ್ಕೆ ಎಂಟ್ರಿ ಆದ್ರೆ ನಾನು ಎಕ್ಸಿಟ್ ಆಗ್ಬೇಕು, ಅದೇ ತರನೇ ಆಗತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಸೊ ಇವನ್ನೇ ಮದುವೆ ನಡೀತಾ ಇರುತ್ತೆ ಅಲ್ಲಿ ಫೈಟಿಂಗ್. ಆಶೀಶ್ ವಿದ್ಯಾರ್ಥಿ ಅವರೆಲ್ಲ ಬಂದು ಇನ್ನು 8 ನಿಮಿಷ ಇದೆ ಅಂತ ಹೇಳ್ಬಿಟ್ಟು ಅದೊಂದು ನಿಮ್ ಇದು ಕಳಿಸ್ಕೊಡ್ತೀನಿ, ಈ ತರದ ಡೈಲಾಗ್ಸ್ ಎಲ್ಲ ಬರುತ್ತೆ. ಸೊ ಈ ಲಾಸ್ಟ್ ಅಲ್ಲಿ ಏನಾಗುತ್ತೆ, ಫೈಟ್ ಎಲ್ಲ ಆದ್ಮೇಲೆ ಆಕಾಶ್ ನೀನೇ ಈ ಸಿನಿಮಾ ಫೋಟೋಗ್ರಾಫರ್ ಅಂತ ಹೀರೋಯಿನ್ ಹೇಳೋದು. ತುಂಬಾ ಕ್ಯೂಟ್ ಅನ್ಸೋ ಒಂದು ಲವ್ ಸ್ಟೋರಿ. ಆಮೇಲೆ ರಮ್ಯಾ ಮೇಡಮ್ ಅಷ್ಟೇನೆ ತುಂಬಾ ಮುದ್ದ ಕಾಣ್ತಾರೆ. ಅವಾಗಲ್ಲ ಇವಾಗ್ಲೂ ಅಷ್ಟೇನೆ ತುಂಬಾ ಮೋಹಕ ತಾರೇನೆ ನಿಜವಲ್ಲೂ. ಇನ್ಫ್ಯಾಕ್ಟ್ ಈ ಸಿನಿಮಾಗೆ ರಕ್ಷಿತಾ ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ರು ಅಂತ ಅದು ಕೂಡ ನಾನು ಕೇಳ್ಪಟ್ಟಿದ್ದೆ, ಅವ್ರನ್ನೇನು ಆಯ್ಕೆ ಮಾಡ್ತಾರೆ ಅಂತ. ಬಟ್ ಹೊಂದಾಣಿಕೆ ಆಗಲ್ಲ ಅನ್ಸುತ್ತೆ. ಅಂದ್ರೆ ಅಷ್ಟೊತ್ತಿಗೆ ಅವರು ದಮ್ ಅಂತ ಮಾಡಿದ್ರು. ಆಮೇಲೆ ಅಪ್ಪು ಸಿನಿಮಾ ತೆಲುಗಲ್ಲಿ ಇಡಿಯಟ್ ಅಂತಾಗಿ ಒಂದಿಷ್ಟು ಸಿನಿಮಾಗಳ ಸ್ವಲ್ಪ ಅವರು ಗ್ಲಾಮರಸ್ ಈ ತರ ಪಾತ್ರಗಳು ಇದ್ದಿದ್ರಿಂದ, ಬಟ್ ರಮ್ಯಾ ಅವರು ಕ್ಯೂಟ್ ಆಗಿದ್ದರಿಂದ ಬಹುಶಃ ಈ ಸಿನಿಮಾ ಹಾಕೊಂಡ್ರು ಅಂತಾನು ಕೂಡ ಅದು ಪೇಪರ್ ಅಲ್ಲಿ ಬಂದಿತ್ತು ಕೂಡ, ಅದು ನಿಜಾನೂ ಕೂಡ ಹೌದು. ಸೊ ಇವರಿಬ್ರು ಪೇರು ನೋಡಿ, ರಕ್ಷಿತಾ ಮೇಡಮ್ ಮತ್ತೆ ಯಾವ ಸಿನಿಮಾನು ಆಕ್ಟ್ ಮಾಡ್ಲಿಲ್ಲ ಅವರು ಅಪ್ಪು ಸರ್ ಜೊತೆಗೆ. ಬಟ್ ರಮ್ಯಾ ಮೇಡಮ್ ನೋಡಿ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್, ಅದು ತುಂಬಾ ಇಷ್ಟ ಆಯ್ತು. ಈ ಆಕಾಶ್ ಈ ಸಿನಿಮಾದ ಪರ್ಟಿಕ್ಯುಲರ್ ಆಗಿ ನನ್ನ ಒಂದಿಷ್ಟು ಅನಿಸಿಕೆಗಳು ಹೇಳ್ಕೋಬೇಕು ಅಂದ್ರೆ, ನೀನೇ, ಆಮೇಲೆ ಆಹಾ ಎಂತ ಆ ಕ್ಷಣ, ಈ ಒಂದಿಷ್ಟು ಹಾಡುಗಳು ಒಂದು ತುಂಬಾ ಇಂಪ್ರೆಸ್ ಮಾಡಿದಂತ ಹಾಡುಗಳು ನನಗೆ ಅಂದ್ರು. ಆ ಟೈಮ್ನಲ್ಲಿ ಎಷ್ಟು ಸಲ, ಅದೇ ನಿಮ್ಗೆ ಹೇಳಿರೋ ಪ್ರಕಾರ ಥಿಯೇಟರ್ ಆಗಿ 2 ಸಲ ನೋಡಿದ್ದೀನಿ, ಬಟ್ ಟಿವಿಲಿ ಬಂದಾಗ, ಆಮೇಲೆ ಯೂಟ್ಯೂಬ್ ಚಾನಲ್ಗಳಲ್ಲಿ. ಸೊ ಇದು ವಜ್ರೇಶ್ವರಿ ಕಂಬೈನ್ಸ್ ಅವರ ಒಂದು ಬಿಗ್ ಬಜೆಟಿನ ಸಿನಿಮಾ ಆಗಿತ್ತು. ಆಗಿನ ಕಾಲ ಅಂದ್ರೆ 21 ವರ್ಷ ಆಯ್ತು. ಅಪ್ಪು, ಅಭಿ, ವೀರ್ ಕನ್ನಡಿಗ, ಮೌರ್ಯ, ಆಕಾಶ್, ಅರಸು, ಬಿಂದಾಸು, ವಂಶಿ, ರಾಜು, ರಾಮು, ಪೃಥ್ವಿ, ಈ ತರ ಅಣ್ಣ ಬಾಂಡು, ಈ ತರ ಸಿನಿಮಾಗಳು, ಗಂಧದ ಗುಡಿ ಸಿನಿಮಾಗಳು. ಅಪ್ಪು ಸರ್ ಏನ್ ವಿಶೇಷ ಅಂದ್ರೆ ಪರಮಾತ್ಮ, ಪ್ರತಿಯೊಂದು ಸಿನಿಮಾನು ಅಷ್ಟೇನೆ ನಾನು ಎಲ್ಲಾ ಸಿನಿಮಾನು ಥಿಯೇಟರ್ ಹೋಗಿ ನೋಡಿರೋದು. ಸೊ ಅದೊಂದು ನನ್ಗೊಂಥರ ಖುಷಿ ಇದೆ. ಬಟ್ ಇರ್ಬೇಕಾಗಿತ್ತು ಅವರು, ಅದು ಕಳ್ಕೊಂಡಿದ್ದು ತುಂಬಾ ದುಃಖಕರ. ಬಟ್ ಇರ್ಲಿ, ನಮ್ಮ ಪ್ರೀತಿ ಅಪ್ಪುಗೆ ಅಂತೂ ಇದ್ದೇ ಇರುತ್ತೆ. ಅಪ್ಪು ಸರ್ ಇರ್ಬೇಕಾಗಿತ್ತು, ಬಟ್ ಇವಾಗ ಭೌತಿಕವಾಗಿ ಇಲ್ಲದೆ ಇರ್ಬೋದು, ಮಾನಸಿಕವಾಗಿ ಜೊತೆಗೆ ತುಂಬಾ ದಿನಗಳೇ ಇರ್ತಾರೆ ಅವರು. ಆಕಾಶ ಈ ಸಿನಿಮಾನ ನೀವು ಎಲ್ಲೆಲ್ಲಿ ನೋಡಿದ್ರಿ, ಯಾವ ಥಿಯೇಟರ್ ನೋಡಿದ್ರಿ, ನಿಮ್ಗೇನು ಅನಿಸ್ತಿತ್ತು ಆ ಟೈಮ್ನಲ್ಲಿ, ನಿಮ್ಗೆ ಎಷ್ಟು ಇಷ್ಟ ಆಗಿತ್ತು ಹಂಚ್ಕೊಳ್ಳಿ. ಒಂದು ತುಂಬಾ ಇಷ್ಟ ಆಗುತ್ತೆ ಸಿನಿಮಾ. ನಾನು ನನ್ನ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅನ್ಕೊಂಡೆ, ಹೀಗಾಗಿ ಈ ವಿಡಿಯೋನ ನಾನು ಮಾಡಿದೆ. ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಆದಂಗೆ ರಾಜ್ ಈ ಸಿನಿಮಾ, ಬಹುಶಃ ರಾಜ್ ಸಿನಿಮಾ ಬರ್ತಾ ಇಲ್ಲ, ಆದ್ರೆ ಪರಮಾತ್ಮ, ರಾಜ್ ಈ ಸಿನಿಮಾಗಳು ರಿಲೀಸ್ ಆಗ್ಬೋದು ಅನ್ಕೊಂಡಿದ್ವಿ. ಇವಾಗ ಆಕಾಶ ಸಿನಿಮಾ ಬಿಡುಗಡೆ ಆಗ್ತಾರೆ, ಅದಕ್ಕೆ ಅದೇನೋ ನಮ್ಗೇನೋ ಅದು ಒಂಥರ ಖುಷಿನೇ, ಪ್ರೌಡ್ ಫೀಲಿಂಗ್. ಆಕಾಶ್ ದ ಸ್ಕೈ ಇಸ್ ದ ಲಿಮಿಟ್ ಅಂತಾರಲ್ಲ ಆ ಥರ. ಇನ್ನ ಇವರು ಮಹೇಶ್ ಬಾಬು ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾಗಳು ಅಷ್ಟೇನೆ. ಅರಸು ಸಿನಿಮಾ, ಅದು ಅದ್ರ ಬಗ್ಗೆ ಅದು ಒಂದು ವಂಡರ್ಫುಲ್ ಸಿನಿಮಾ. ಮೆರವಣಿಗೆ ಮಾಡಿದ್ರು, ಈ ತರ ಸಿನಿಮಾಗಳು. ಆಮೇಲೆ ಅಭಯ್ ಸಿನಿಮಾ ಮಾಡಿದ್ರು. ಅವರ ಪರಮೇಶಿ ಪಾನ್ವಲ್ಲ ಅವರ ಒಂದು ಇದ್ರಲ್ಲೂ ಕೂಡ
ಒಂದು ಒಳ್ಳೊಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿದ್ದಾರೆ. ಸೊ ಕಮ್ಬ್ಯಾಕ್ ಲಾಸ್ಟ್ ಇಯರ್ ಕೂಡ ಒಂದು ಸಿನಿಮಾ ಮೂಲಕ ಕಮ್ಬ್ಯಾಕ್ ಮಾಡಿದ್ರು. ಆಮೇಲೆ ಕ್ರೇಜಿ ಬಾಯ್ ಆಶಿಕ್ ಅರಂಗನಾಥ್ ಅವರು ಕೂಡ ಇಂಟ್ರೊಡಕ್ಷನ್ ಮಾಡಿಸಿದ್ರು ಆ ಸಿನಿಮಾದ ಮೂಲಕ. ಇನ್ನ ಈ ಸಿನಿಮಾ ಸೊ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಕ್ಯಾಸೆಟ್ ಹಾಕ್ಬೇಕು ಅನ್ಸುತ್ತೆ, ಬಟ್ ಎಷ್ಟು ಜತನದಿಂದ ಕಾಪಾಡ್ಕೊಂಡಿದ್ದೀನಿ ನನಗೂ ಗೊತ್ತು. ಈ ಸಿನಿಮಾ 32 ರೂಪಾಯಿ ಅಷ್ಟೇ ಇತ್ತಿದ್ದು, 32 ರೂಪೀಸು. ಹೊಡಿ ಹೊಡಿ ಆಹಾ ಇಂಥ ಕ್ಷಣ, ಏನಿದೆ ಈ ದಿನ, ಅದೇ ಡಬಲ್ ಬರುತ್ತೆ, ಹಬ್ಬ ಹಬ್ಬ, ನೀನೆ ಕೆ ಕಲ್ಯಾಣ್ ಅವರು ಮತ್ತೆ ಶ್ರೀರಂಗ, ಡಾಕ್ಟರ್ ನಾಗೇಂದ್ರ ವಿ ಪ್ರಸಾದ್ ಅವರು ಬರ್ತಿರ್ತಕ್ಕಂಥ ಮಾರ್ಸ್ ಆಡಿಯೋ ಕಂಪನಿಯವರು ಬಿಡುಗಡೆ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅರ್ಪಿಸುವ ಶ್ರೀ ಚಕ್ರೇಶ್ವರಿ ಕಂಬೈನ್ಸ್ ಅವರ ಮಾರ್ಸ್ ಮ್ಯೂಸಿಕ್ ಒಂದೊಳ್ಳೆ ಮೆಮೊರಿ ಅಂತಾನೆ ಹೇಳ್ಬೋದು. ಸೊ ನಾನಂತರೂ ತುಂಬಾ ಇವಾಗಿಂದನೇ ಕಾತರದಿಂದ ಕಾಯ್ತಾ ಇದ್ದೀನಿ ಆಕಾಶ್ ಸಿನಿಮಾಗೆ. ಅದ್ರ ಪ್ರಕಾರನೇ ಟಾಕ್ಸಿಕ್ ಕೂಡ ಬರುತ್ತೆ. ಇನ್ನು ಈ ವರ್ಷ ಬಿಡಿ 2026 ಈಗ ಆಲ್ರೆಡಿ 4 ಸಿನಿಮಾಗಳು ಬಿಡುಗಡೆ ಆಗಿವೆ. ಇದೇ ತಿಂಗಳು ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇರೋದು ಬಿಡಿ. ಹೀಗಾಗಿ ಈ ವರ್ಷ ಅಂತೂ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಅನಿಸಿಕೆಗಳ ಹಂಚ್ಕೊಳ್ಳಿ. ಥ್ಯಾಂಕ್ ಯು.